ಓಂ ಶಾಂತಿ ಭಕ್ತರೇ, ಗೆಳೆಯರ, ಅಭಿಮಾನಿಗಳೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅರಳಿಕಟ್ಟೆ, ನಾಗರಕಟ್ಟೆ ಅಥವಾ ಉತ್ತುಗಳು ಅಥವಾ ಇನ್ನೇನೋ ಒಂದು ಶಮಿ ವೃಕ್ಷನೋ, ಆರ್ಯ ವೃಕ್ಷನೋ, ಮುತ್ತಗ ವೃಕ್ಷನೋ, ಆ ಮರಗಳಿಗೆ ಕೆಲವರು ಪೂಜೆ ಮಾಡೋಂಥ ಸ್ತ್ರೀಯರು ಮುಡಿ ಕಟ್ತಾರೆ, ಮುಡುಪು ಅಂತಾರೆ. ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿ, ಅಕ್ಕಿ ಅಥವಾ ಇನ್ನೇನೋ ದವಸ ಧಾನ್ಯ ಒಂದು ಬಟ್ಟೆನಲ್ಲಿ ಹಾಕಿ, ಅರಿಶಿಣ ಹಾಕಿರ್ತಕ್ಕಂಥ ಕಲ್ಲರ್ ಬಟ್ಟೆನಲ್ಲಿ ದವಸ ಧಾನ್ಯ ಅಥವಾ ತೆಂಗಿನಕಾಯಿ ಅಥವಾ ಕಾಯಿನ್ ಅಂದರೆ ಹಣ, ದುಡ್ಡು, ಕಾಯಿನ್ ದಕ್ಷಿಣೆ ಹಾಕ್ತು ಅದನ್ನು ಕಟ್ಟಿಬಿಟ್ಟು ಆ ಮರಕ್ಕೆ ಕಟ್ತಾರೆ. ಮರಗಳಿಗೆ ದೇವಸ್ಥಾನಗಳ ಹತ್ರ ಕೆಲವು ಮರಗಳಿರುತ್ತೆ. ಶಮಿ ಮರ, ಬನ್ನಿ ಮರ ಅಂತಾರೆ. ಆಲ್ರೆಡಿ ಹಿಂದೆ ನಾನು ಬನ್ನಿ ಮರದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ಈ ಬನ್ನಿ ಮರಕ್ಕೆ ಅದೆಲ್ಲ ಒಂದು ರಸ್ತೆನ ಬದಿನಲ್ಲಿ ಬೆಳೆದಿರುತ್ತೆ. ಅದರಲ್ಲಿ ಮುಳ್ಳಿರುತ್ತೆ, ಎಲೆಗಳು ಬಹಳ ಚಿಕ್ಕದಾಗಿರುತ್ತೆ. ರಸ್ತೆ ಬದಿಗಳಲ್ಲಿ ಇರುತ್ತೆ. ಕುರುಚಲು ಕಾಡುಗಳಲ್ಲಿ ಹೆಚ್ಚಾಗಿರ್ಬೋದು, ಕುರುಚಲು ಪ್ರದೇಶದಲ್ಲಿ ಹೆಚ್ಚಾಗಿರುತ್ತೆ. ಅಂದರೆ ಈ ಮಳೆ ಬೀಳದೆ ಬರೀ ಕುರುಚಲು, ಅಲ್ಲಿ ಕಲ್ಲು ಮಣ್ಣು, ಬೆಣಸೆ ಕಲ್ಲು, ಗೊರ್ಜು ಕಲ್ಲು ಅಂತೀವಲ್ಲ, ಅಂಥ ಪ್ರದೇಶದಲ್ಲಿ ನೀರು ಇಲ್ಲದೆ ಆದರೂ, ನೀರು ಕಡಿಮೆ ಆದರೂ ಕೂಡ ಅದು ಬೆಳೆಯುತ್ತೆ. ಆದರೆ ಅದನ್ನು ನಾವು ಎಷ್ಟು ಭಕ್ತಿಯಿಂದ ಆರಾಧಿಸಿದ್ರೆ ಅಷ್ಟು ಒಳ್ಳೆಯದು. ಕೆಲವ್ರು ಏನು ಮಾಡ್ತಾರೆ, ಬರೀ ಒಂದು ಕಲ್ಲನ್ನು ಆ ಮರಕ್ಕೆ, ಬುಡಕ್ಕೆ, ಮರದ ಬುಡ ಕೆಳಗಡೆ ಎಸ್ದ್ರೆ ಸಾಕು. ಒಂದು ಕಲ್ಲನ್ನು ನಾವು ಎಸ್ದ್ರೆ ಆ ಮರ ಇರುತ್ತಲ್ಲ ಬುಡ ಅಲ್ಲಿಗೆ, ಆ ಮರದ ಕಾಂಡ ಬುಡ ಕೆಳಗಡೆ ನೇರಳೆ ಒಂದು ಕಲ್ಲನ್ನು ಎಸ್ದ್ರೆ, ಅಲ್ಲಿ ಒಂದು ಕಲ್ಲಿಟ್ಟರೆ ಭಕ್ತಿಯಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಯಾರೋ ಕೆಲವರು ಹೇಳಿರ್ತಾರೆ. ಇವರೇನು ಮಾಡ್ತಾರೆ, ಕಲ್ಲುಗಳು ಎಸ್ತು ಆ ಮರನೇ ಒಡೆದಾಕ್ತಾರೆ. ಆ ಕಲ್ಲನ್ನು ಎಸೆಯೋ ಬದಲು ನೀಟಾಗಿ ಒಂದು ಕಲ್ಲು ತಗೊಂಡೋಗಿ, ಒಂದು ಸಣ್ಣ ಕಲ್ಲು ತಗೊಂಡೋಗಿ ಮರದ ಕೆಳಗಡೆ ಇಟ್ಬಿಟ್ಟು ಭಗವಂತ, ಭಗವತಿ ಕಾಪಾಡು ಅಂಥೇಳಿ ಬೇಡ್ಕೊಂಡ್ರೆ ಏನೋ ಒಂದು ಒಳ್ಳೆಯದಾಗ್ಬೋದು ಅಲ್ವಾ. ಆದರೆ ಕಲ್ಲನ್ನು ಒಂದು ಕಲ್ಲಿಟ್ಟರೂ ಪರವಾಗಿಲ್ಲ, ಒಂದು ಕಲ್ಲು ಕಟ್ಟರೂ ಪರವಾಗಿಲ್ಲ, ಆ ಮರದಲ್ಲಿರೋ ದೇವತಾ ಶಕ್ತಿ ಒಲಿಯುತ್ತೆ ಅಂತ ಯಾರೋ ತಿಳಿದವರು ಮಹಾತ್ಮರು ಯಾರೋ ಹೇಳಿದ್ದಾರೆ. ಇವರೇನು ಮಾಡ್ತಾರೆ, ರಸ್ತೆನಲ್ಲಿ ಹೋಗೋವಾಗೆ ಒಂದು ಕಲ್ಲು ತಗೊಳ್ಳೋದು, ಅಲ್ಲಿಗೆ ಎಸೆಯೋದು, ಒಂದು ಕಲ್ಲು ತಗೊಳ್ಳೋದು, ಎಸೆಯೋದು, ಬಂದವರು ಹೋದವರು ಆ ದಾರಿಯಲ್ಲಿ ಹೋಗೋ ಬರೋರೆಲ್ಲ ಎಸೆತಾರೆ. ಇದೇ ಥರ ಒಂದು ಮರ ಇತ್ತು. ಎಲ್ಲಪ್ಪ ಅಂದರೆ ಹೇಮಗಲ್, ಕೋಲಾರ ಟು ಚಿಕ್ಕಬಳ್ಳಾಪುರ ರೋಡು ಹೇಮಗಲ್. ಆ ಹೇಮಗಲ್ಲಿಂದ ಕೇವಲ 1.5 ಕಿಲೋಮೀಟ್ರ್ ದೂರದಲ್ಲಿದೆ ಒಂದು ಮರ. ಕೋಲಾರ ಕಡೆ ಹೋಗೋ ಲೆಫ್ಟ್ ಸೈಡಲ್ಲಿರುತ್ತೆ. ಅಲ್ಲಿ ಗಿರ್ಜಿನಪೇಟೆ ಸರ್ಕಲ್ ಬರುತ್ತೆ, ಗಿರ್ಜಿನಪೇಟೆ ಗೇಟ್ ಅಂತ. ಆ ಗೇಟ್ ಪಕ್ಕದಲ್ಲೈತೆ ಶೆಟ್ಟಹಳ್ಳಿ ಗಿರ್ಜಿನಪೇಟೆ ಅಥವಾ ಅಲ್ಲೇ ಬರುತ್ತೆ ಒಂದು ಮರ, ಲೆಫ್ಟಲ್ಲಿರುತ್ತೆ. ಹೇಮಗಲ್ಲಿಂದ ಕೋಲಾರ ಕಡೆ ಹೋಗುವಾಗ. ಅದೇ ಕೋಲಾರಿಂದ ಬರೋವಾಗ ಇನ್ನೇನು ಹೇಮಗಲ್ 1.5 ಕಿಲೋಮೀಟ್ರ್ ಇದೆ ಅಂದರೆ ರೈಟ್ ಸೈಡೆಲ್ಲ ಮರ ಇರುತ್ತೆ. ಅದಕ್ಕೆ ಮರಕ್ಕೆ ಆಪಾಸಾಗಿ ಮಲ್ಲೇಶ್ವರ ಬೆಟ್ಟ ಇರುತ್ತೆ. ಅಲ್ಲಿ ಒಂದು ಮರ ಇದೆ. ನಾವು ಬಾಲ್ಯದಲ್ಲಿ ಆ ಕಡೆ ಎಲ್ಲ ಹೋದಾಗ, ನಾನು ಹಾಸ್ಟೆಲಿದ್ದೆ ಆ ಹೇಮಗಲ್ಲಲ್ಲಿ ಒಂದು 5 ವರ್ಷ. ಆ ಟೈಮಲ್ಲಿ ಆ ಕಡೆಲ್ಲ ಹೋದಾಗ ಅಲ್ಲಿ ಕಲ್ಲುಗಳು ರಾಶಿ ಬಿದ್ದಿರೋವು ಆ ಮರದ ಬುಡದಲ್ಲಿ. ಯಾಕೆ ಅಂತ ಕೇಳಿದಾಗ ಈ ರೀತಿ ಕಥೆ ಹೇಳಿದ್ರು. ಒಂದು ಕಲ್ಲೆಸ್ರೆ ಸಾಕು, ಅಲ್ಲಿರೋ ದೈವ ಒಲಿಯುತ್ತೆ, ನಮ್ಗೆ ಒಳ್ಳೇದು ಮಾಡುತ್ತೆ ಅಂತ. ಸರಿ, ಏನಾಯಿತು, ಯಾರಪ್ಪನ ಮನೆಗೆ ಗಂಟು ಹೋಗಬೇಕು, ಅಲ್ಲೇ ಆ ಕಡೆ ನೋಡೋದು. ಅಲ್ಲಿ ಮೇನ್ ರೋಡ್ ಹಿಂಗೋ ಜಲ್ಲಿ ಹೊಡೆದಿದ್ರು. ಏನಕ್ಕೆ ಜಲ್ಲಿ ಕಲ್ಲು ಏನು ಕೊಡ್ತಿದ್ರು, ರಸ್ತೆ ಮಾಡೋಕ್ಕೆ. ಬೇಜಾನ್ ಕಲ್ಲು ಸಿಗುತ್ತೆ, ಕೈಯಲ್ಲಿ ಹಿಡ್ಕೊಳ್ಳೋದು, ಆ ಕಡೆ ನೋಡಿ ಎತ್ತಿ ಒಂದು ಎಸೆಯೋದು ಆ ಬುಡಕ್ಕೆ. ಆ ಬುಡದಲ್ಲಿ ರಾಶಿ ಆಗೋಗ್ಬಿಟ್ಟಿದೆ ಕಲ್ಲುಗಳು. ಅದಿರಲಿ, ಆ ಮರಕ್ಕೆ ಅದು ಎಷ್ಟು ಪೆಟ್ಟುಗಳು ಬಿದ್ದಿದೆಯೋ ಗೊತ್ತಿಲ್ಲ ನನಗೆ. ಇಲ್ಲಿ ಭಕ್ತಿ ಇದೆಯೋ ಮೂಢನಂಬಿಕೆನೋ ಸರಿನೋ, ಆದರೆ ಒಟ್ಟಿನಲ್ಲಿ ಆ ಮರಕ್ಕಂತೂ ಸಖತ್ತಾಗಿ ಪೆಟ್ಟುಗಳು ಬಿದ್ದಿರುತ್ತೆ ಕಲ್ಲಲ್ಲಿ. ಈ ಪಾಕಿಸ್ತಾನದಲ್ಲಿ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಆಗುತ್ತೆ. ಪಾಕಿಸ್ತಾನದಲ್ಲಿ, ಅರಬ್ ಕಂಟ್ರಿಗಳಲ್ಲಿ, ಕೆಲವು ಕಡೆಯಲ್ಲ, ಈ ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾವ ರೀತಿ ಅಂದರೆ, ಯಾವುದೋ ಹೆಣ್ಮಗು ಪಾಪ ಅಮಾಯಕ ಬಡಪಾಯಿ ಹೆಣ್ಮಗು ಯಾರ್ದೋ ಶ್ರೀಮಂತರ ಮನೆಯಲ್ಲಿ ಕೆಲಸಕ್ಕೆ ಹೋಗಿರುತ್ತೆ.
ಅದಿನ್ನೂ ವಯಸ್ಕೊಮ್ಮೆ ಒಳ್ಳೆ ಪಾಪ ಇನ್ನೂ 14-15 ವರ್ಷ ವಯಸ್ಸು. ಅಂಥ ಹೆಣ್ಮಗು ಮೇಲೆ ಯಾವನೋ ಮಸಾಲತ್ತು ಮಾಡಿ ಕಂತ್ರಿ ಕೆಲಸ ಮಾಡಿ ಬೆಣ್ಣೆ ಹಚ್ಚಿ ತನ್ನ ಅಧಿಕಾರ, ತನ್ನ ಒಂದು ಏನು ಶ್ರೀಮಂತಿಕೆ, ಬಲಾಢ್ಯತನ ಇದನ್ನೆಲ್ಲ ತೋರಿಸಿ ಅಮಾಯಕ ಬಡಪಾಯಿ ಹೆಣ್ಮಕ್ಳ ಮೇಲೆ ಇವರು ರೇಪ್ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ. ಪಾಪ ಹೆಣ್ಮಕ್ಳು ಯಾರ ಹತ್ರ ಹೇಳ್ಕೊಳ್ಳೋದು? ಆ ಮಗು ಪ್ರೆಗ್ನೆನ್ಸಿ ಆಗಿಬಿಡ್ತಂದ್ರೆ, ಓ ಮದುವೆ ಆಗೋದು ಮುಂಚೆನೇ ಪ್ರೆಗ್ನೆನ್ಸಿ ಆಗೋಯ್ತು ಅಂತ ಅಲ್ಲಿರೋ ಮುಸ್ಲಿಮ್ರು ಧರ್ಮಗುರುಗಳು, ಅವ್ರನ್ನ ಯಾರಂತಾರೋ ಧರ್ಮಗುರುಗಳು ನನಗೆ ಗೊತ್ತಿಲ್ಲ, ಅವರು ಧರ್ಮಗುರುಗಳು ಅನ್ಸ್ಕೊತಾರಂತೆ. ಅವರೆಲ್ಲ ಸೇರ್ಕೊಬಿಟ್ಟು ಆ ಹೆಣ್ಮಗುನ ತಂದು ಒಂದು ಹಳ್ಳ ತೋಡ್ಬಿಟ್ಟು, ಹಳ್ಳ ಅದಕ್ಕಂತ ಇಟ್ಟಿರ್ತಾರಂತೆ ಈ ಪಾಕಿಸ್ತಾನ ಅಂತ ಕೆಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ. ಹಳ್ಳದಲ್ಲಿ ಇಲ್ಲಿವರೆಗೂ ಹೋಗುತ್ತೆ, ಕುತ್ತಿಗೆವರೆಗೂ ನಿಲ್ಲಿಸ್ಬಿಡೋದು, ಇಲ್ಲಿವರೆಗೂ ಇಲ್ಲ ಕೂರಿಸ್ಬಿಡೋದು. ಕುತ್ತಿಗೆ ಮಾತ್ರ ಈಚಾರುತ್ತೆ, ತಲೆ ಮಾತ್ರ ಈಚಾರುತ್ತೆ. ಸುತ್ತಲೂ ಎಲ್ಲರೂ ಕಲ್ಲುಗಳು ಹಿಡ್ಕೊಂಡು, ಈ ಜಲ್ಲಿ ಕಲ್ಲುಗಳು ಹಿಡ್ಕೊಂಡು ನಿಂತ್ಕೊತಾರೆ. ದಪ 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 ಅಂತ ಹೊಡಿತಾರೆ ಆ ಮಗು ಮೇಲೆ. ಮೂತಿ, ಮುಖ, ಕಣ್ಣುಗಳು, ಕಿವಿ, ಬುರುಡೆ ಎಲ್ಲ ಒಡೆದೋಗುತ್ತೆ ಕಲ್ಲುಗಳಲ್ಲಿ ಇರುತ್ತಾ. ಇದು ಒಂದು ಟೈಪು. ಇನ್ನೊಂದು ಟೈಪ್ ಕಟ್ಟಾಕ್ಬಿಡ್ತಾರೆ ಕಂಬಕ್ಕೆ, ಹೊಡೀರಿ ಅಂತಾರೆ. ಹೊಟ್ಟೆ ಒಳಗೆ ಮಗು ಇರುತ್ತೆ, ಅದು 6 ತಿಂಗಳಾಗಲಿ 7 ತಿಂಗಳಾಗಲಿ ಮಗು. ಕಲ್ಲುಗಳಲ್ಲಿ ಹೊಡೆಯೋದೇ ಕೆಲಸ ಅಲ್ಲಿ. ಏನು ಅನ್ಕೊಬಿಡ್ರಿ ನೀವು ಆ ಥರ ಅಲ್ಲಿ. ಅಷ್ಟು ಚಿತ್ರಹಿಂಸೆ ಕೊಟ್ಟು ಅವರಲ್ಲ. ಮತ್ತು ಹೇಳೋದು ನಮ್ಮದು ಶಾಂತಿ ಶಾಂತಿ ಶಾಂತಿ, ನಮ್ಮ ಧರ್ಮ ಶಾಂತಿ. ಏನು ಧರ್ಮ ರೀ ಅದು? ಏನು ಧರ್ಮ? ಯಾರೋ ಒಳ್ಳೆಯವರು ಒಬ್ಬರ ಇರ್ಬೋದು ಅಷ್ಟೇ. ಎಲ್ಲರೂ ಆ ಒಂದು ಹೆಣ್ಮಗುನ ಕಾಪಾಡೋಕ್ಕಾಗಲ್ವ? ಹೋಗಿ ನೀವೆಲ್ಲ ಶಾಂತಿ ಧರ್ಮ ಅಲ್ವಾ? ಕಲ್ಲಲ್ಲಿ ಹೊಡ್ತಾರಲ್ಲ ಹೆಣ್ಮಗುಗೆ. ಅದೇನೋ ನಮ್ಮ ಮಾತಲ್ಲಿ ಒಂದು ಹೇಳ್ತಾರ್ರಿ, ಕೋಣ ಮಾಡಿದ ತಪ್ಪಿಗೆ ಎಮ್ಮೆಗೆ ಬರೆ ಇಟ್ರಂತೆ. ಕೋಣ ಮಾಡಿದ ತಪ್ಪಿಗೆ ಎಮ್ಮೆಗೆ ಬರೆ ಇಟ್ರಂತೆ. ಹಂಗೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಬರೀನ್ರಿ. ಶಾಂತಿ ಪ್ರಿಯ ರಾಷ್ಟ್ರಗಳು, ನಾವು ಶಾಂತಿ ಪ್ರಿಯ. ಯಾವ ಲೆಕ್ಕದಲ್ರಿ? ಒಬ್ಬರ ಒಳ್ಳೆಯವ್ರು ಅಷ್ಟೇ. ಅಲ್ಲಿ ಅಷ್ಟೊಂದು ಚಿತ್ರಹಿಂಸೆ ನಡೆಯುತ್ತೆ. ಅಷ್ಟೇ ಅಲ್ಲ, ನಮ್ಮ ಇಂಡಿಯನ್ ರಾ ಏಜೆನ್ಸಿ ಒಬ್ಬರು, ನಮ್ಮ ಇಂಡಿಯನ್ನವರೊಬ್ಬರು ಹೆಣ್ಮಗಳು ಪಾಪ ಅಕಸ್ಮಾತಾಗಿ ಸಿಕ್ಕಾಕೊಬಿಟ್ರು. ಆ ಮಗುಗೂ ಇದೇ ಶಿಕ್ಷೆ ಕೊಟ್ಟರು, ಅವ್ರ ಅಣ್ಣನಿಗೂ ಇದೇ ಶಿಕ್ಷೆ ಕೊಟ್ಟರು. ಗೊತ್ತಾನ್ರಿ, ಅಲ್ಲಿ ಸಾಕಿದ್ರು. ಬಿಡಿ ಕಲ್ಲನ ವಿಚಾರ ಈಗ ನನಗೆ ಯಾಕೆ ಬಂತು ಆ ನೆನಪು. ಪಾಕಿಸ್ತಾನ ಇನ್ನೊಂದು ಮತ್ತೊಂದು ತಜಿಕಿಸ್ತಾನ, ಆ ದೇಶ ಈ ದೇಶ ಹಂಗಂತ ಎಲ್ಲ ಮುಸ್ಲಿಂ ಕಂಟ್ರಿಗಳಲ್ಲೂ ಈ ಪದ್ಧತಿ ಇಲ್ಲ. ಕೆಲವು ಮುಂದುವರೆದ ರಾಷ್ಟ್ರಗಳು ಇದ್ದಾವೆ, ಅವರೆಲ್ಲ ಇದನ್ನು ಮಾಡಲ್ಲ, ಶಿಕ್ಷೆ ಈ ರೀತಿ ಕೊಡಲ್ಲ, ಹಿಂಸೆ ಇರಲ್ಲ. ಕೆಲವ್ರು ಇದ್ದಾರೆ ಅಲ್ಲಿ ಪುಡಿಂಗಗಳು, ದೊಡ್ಡ ದೊಡ್ಡ ಪುಡಿಂಗಗಳು, ಅವ್ರು ಮಾಡೋ ಕೆಲಸ ಇದು. ಗೊತ್ತಾಯ್ತಲ್ಲ, ಧರ್ಮಗುರುಗಳು ಅನ್ಸ್ಕೊಂಡಿರ್ತಾರಲ್ಲ, ಅವ್ರು ಮಾಡೋ ಕೆಲಸಗಳಿದು. ಇಲ್ಲಿ ಈ ಮರಕ್ಕೆ ನೋಡ್ರಿ, ಏನು ಕರ್ಮನೂ ಗೊತ್ತಿಲ್ಲ, ಏನು ಅದೃಷ್ಟನೂ ಗೊತ್ತಿಲ್ಲ. ಕಲ್ಲುಗಳ ರಾಶಿ ಅಂತೂ ರಾಶಿ. ಏನು ವೃಕ್ಷ? ಶಮಿ ವೃಕ್ಷ. ಹೇಳಿದ್ನಲ್ಲಪ್ಪ ನಾನು, ಶಮಿ ವೃಕ್ಷ, ಬನ್ನಿ ವೃಕ್ಷ ಎಲ್ಲ ಒಂದೇ. ಗೊತ್ತಾಯ್ತೇನ್ರಿ? ನವಗ್ರಹ ದೇವತೆಗಳಲ್ಲಿ ಒಂದು. ಏನಂತೀರ? ತಪಸ್ಸ ವೃಕ್ಷ ರಾಹು, ಇದನ್ನೇನಂತೀರ? ಕೇತು ಅಂತೀರ? ಮುಕ್ತಿ ಕೊಡೋದು ಅಂತೀರಾ? ನೋಡಿ, ಈ ರೀತಿ ಆ ಮರಕ್ಕೆ ಶಿಕ್ಷೆ ಆಗುತ್ತಲ್ಲ, ಈ ಒಂದು ಟೈಪು. ಅದು ಬೇಡ್ರಿ, ಆ ಮರದಲ್ಲಿ ಏನಿರುತ್ತೆ? ಬಂಗಾರದ ವೃಕ್ಷ. ಬಂಗಾರ ಅಂದ್ರೆ ಏನಪ್ಪ? ಕುಬೇರ, ಲಕ್ಷ್ಮಿ, ಯಕ್ಷಿಣಿ, ಆದಿ ಲಕ್ಷ್ಮಿ, ವೀರದ ಸಂಕೇತ, ಆಯುಸ್ಸಿನ ಸಂಕೇತ, ಅಕ್ಷಯದ ಸಂಕೇತ ಈ ಬನ್ನಿ ವೃಕ್ಷ ಅಂದರೆ, ಶಮಿ ವೃಕ್ಷ. ಗೊತ್ತಾಯ್ತೇನ್ರಿ? ಕಲ್ಲುಗಳಲ್ಲಿ ಹೊಡಿತಾರೆ. ಹೊಡೆಯೋ ಬದಲು ಅಲ್ಲಿ ತೊಗೊಂಡೋಗಿ ಮೆತ್ತಗೆ ಇಟ್ಬಿಟ್ಟು. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ, ಒಂದು ಕಲ್ಲು ಕೊಟ್ಟರೆ ಸಾಕು, ಆ ದೈವ ಒಲಿಯುತ್ತೆ. ಭಕ್ತಿಯಿಂದ ಒಂದೇ ಒಂದು ಕಲ್ಲಿಟ್ಟರೆ ಸಾಕಲ್ಲಿ. ಭಕ್ತಿಯಿಂದ ಒಂದು ಕಲ್ಲು, ಏನಿಲ್ಲ ನಿನ್ನ ಹತ್ರ ಬಡಪಾಯಿ, ಪಾಕೆಟಲ್ಲಿ ಏನಿಲ್ಲ, ನಿನ್ನ ಯೋಗ್ಯತೆ ಅಷ್ಟೇ, ಅಟ್ಲೀಸ್ಟ್ ಒಂದು ಕಲ್ಲಾದರೂ ಇಡೋಕ್ಕಾಗಲ್ವಾ ಅಂತಾರೆ. ಇದು ಒಂದು ಕಲ್ಲಿಟ್ಟಾಗ ಅಲ್ಲಿರೋ ಶಕ್ತಿಗಳು ಒಲಿಯುತ್ತೆ ಅಂತ. ಕೆಲವರು ಕಲ್ಲುಗಳು ರಾಶಿ ಇದೊಂದು ಮಾಡ್ತಾರೆ. ಗೊತ್ತಾಯ್ತಲ್ಲ, ಈ ರೀತಿ. ಇನ್ನು ಕೆಲವರು ಏನೇನೋ ಮಾಡ್ತಾರೆ ಅವರದ್ದೇ ಆದ ಇದು. ಈ ರೀತಿ ಎಲ್ಲ ಎಷ್ಟು ಮಟ್ಟಿಗೆ ಮಾಡ್ಬೋದು, ಮಾಡಬಾರ್ದು ನೀವೇ.
ಮಾಡೋ ಕೆಲಸ ಹಿಂದೂ ಧರ್ಮದಲ್ಲಿ ಭಾಳ ಚೆನ್ನಾಗಿದೆ, ಒಳ್ಳೆಯ ಧರ್ಮ. ಎಲ್ಲ ಕಡೆ ಭಗವಂತ ನೋಡ್ತೀವಿ, ಪಶು ಪಕ್ಷಿ ಗಿಡ ಮರ ನದಿ ಸಾಗರ ಬೆಟ್ಟ ಗುಡ್ಡ ಆಕಾಶ ಗ್ರಹ ತಾರೆ ಎಲ್ಲ ಕಡೆ ನಾವು ದೇವ್ರು ನೋಡ್ತೀವಿ. ನಮ್ಗೆ ದೇವ್ರು ಎಲ್ಲ ಕಡೆ ಕಾಣಿಸ್ತಾನೆ, ಎಲ್ಲದರಲ್ಲೂ ಕಾಣಿಸ್ತಾನೆ. ಅದಕ್ಕೆ ನಾವು ಪೂಜೆ ಮಾಡ್ತೀವಿ, ವಿಗ್ರಹಗಳಲ್ಲೂ ಕಾಣಿಸ್ತಾನೆ. ಆದರೆ ಈ ಪರಕೀಯರು ಇದ್ದಾರಲ್ಲ, ಅಯೋಗ್ಯರು ಕೆಲವರು ಪರದೇಶಿಗಳು, ಈ ಪರದೇಶಿಗಳು ಅನ್ನೋದಕ್ಕಿಂತ ಈ ಕಿತ್ತೋದವರು ಅಂದರೆ ಒಳ್ಳೆಯದೇನೋ ಅವ್ರನ್ನ ಕಿತ್ತೋದು ಮುಂಡವು ಅಂತ ಅಲ್ವಾ, ಅನೆಸ್ಟ್ ಮುಂಡವು, ಇನ್ನೂ ಏನೇನೋ ಕೆಟ್ಟದಾಗ ಬೈದ್ರೆ ಒಳ್ಳೇದವ್ರಿಗೆ. ಅಂಥ ಮುಂಡವುಗೆ ಏನೂ ಕಾಣೋದಿಲ್ಲ, ಇಲ್ಲಿ ವಿಗ್ರಹಗಳಲ್ಲಿ ದೇವರು ಕಾಣಲ್ಲ, ಏನರಲ್ಲೂ ಕಾಣಲ್ಲ. ಅವ್ರಿಗೆ ಗೋಡೆನಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ತಾನಂತೆ ದೇವರು, ಗೋಡೆನಲ್ಲಿ ಅಲ್ಲಿ ಇಲ್ಲಿ, ವಿಗ್ರಹಗಳಲ್ಲಿ ಕಾಣಲ್ಲ ನೋಡ್ರಿ. ಅದು ಹೆಂಗೋ ಅರ್ಥ ಆಗಿಲ್ಲ ನನಗೆ. ಏನೂ ಇಲ್ದಿರೋ ಕಡೆ ಅವ್ರಿಗೆ ದೇವ್ರು ಕಾಣಿಸ್ತಾನಂತೆ, ಗೋಡೆ ಹತ್ರ ಏನೂ ಇರಲ್ಲಲ್ಲ ಅಲ್ಲಿ ಕಾಣಿಸ್ತಾನಂತೆ. ಇಲ್ಲಿ ವಿಗ್ರಹಗಳಲ್ಲಿ ಅವ್ರಿಗೆ ಕಾಣಲ್ಲ, ಅದನ್ನು ಹೇಳೋದು ಅವ್ರ ಕಣ್ಣುಗಳು ಕಾಣಲ್ಲ ಅಂತ. ಅರ್ಥ ಆಯ್ತಾ? ಹಾಗೆ ಬಿಡಿ. ದಿವ್ಯ ದೃಷ್ಟಿ ಇದ್ದರೆ ಎಲ್ಲ ಕಡೆ ಕಾಣಿಸ್ತಾನೆ, ಗೋಡೆನಲ್ಲೂ ಕಾಣಿಸ್ತಾನೆ, ವಿಗ್ರಹದಲ್ಲೂ ಕಾಣಿಸ್ತಾನೆ, ತಿನ್ನೋ ಆಹಾರದಲ್ಲೂ ಕಾಣಿಸ್ತಾನೆ, ಹಸುಗಳಿದೆಯಲ್ಲ ಅದರಲ್ಲೂ ಕಾಣಿಸ್ತಾನಲ್ವ. ಏನು ಮಾಡ್ತಾರೆ ಹಸುಗಳು ಕೆಚ್ಚಲೆ, ಹಸುಗಳು ಹಾಲು ಕುಡಿತಾರೆ, ಹಸುಗಳು ಬೇಕು ಇವರಿಗೆ, ಎಲ್ಲ ಬೇಕು, ಮಕ್ಳಿಗೆ ಹಾಲು ಬೇಕು, ಇವ್ರಿಗೆ ಹಾಲು ಬೇಕು, ಇವ್ರ ತಾಯಿದು ಹಾಲು ಕುಡಿತಾರೆ, ಇದು ಹಾಲು ಕುಡಿತಾರೆ ಕೆಲವರೆಲ್ಲ. ಲಾಸ್ಟಿಗೆ ಅದನ್ನೇ ಕಡ್ಕೊಂಡು ಕೆಚ್ಚಲು ಕಡ್ಕೊಂಡು ಬಿರಿಯಾನಿ ಮಾಡ್ಕೊಂಡು ಕಬಾಬ್ ಮಾಡ್ಕೊಂಡು ತಿಂದುಬಿಡ್ತಾರೆ. ಅಂಥ ಧರ್ಮಗಳು ಇಲ್ಲಿ ಸಾಕಷ್ಟಿದ್ದಾವೆ. ಹಂಗಂತ ಎಲ್ಲರೂ ಆ ಧರ್ಮದಲ್ಲಿರೋರೆಲ್ಲ ಕೆಟ್ಟವರಲ್ಲ, ಸಸ್ಯಾಹಾರಿಗಳಿದ್ದಾರೆ. ಇಲ್ಲೇನ್ರಿ ಅಬ್ದುಲ್ ಕಲಾಂ ಯಾರ್ರೀ, ಮುಸ್ಲಿಮ್ ಅಲ್ಲನ್ರಿ, ಪ್ಯೂರ್ ಸಸ್ಯಾಹಾರಿ, ಗೊತ್ತೇನ್ರಿ? ಆ ಥರ ಎಷ್ಟು ಜನ ಇವತ್ತು ಮುಸ್ಲಿಮ್ ಕಂಟ್ರಿಗಳಲ್ಲಿ ಸಸ್ಯಾಹಾರಿಗಳಿಲ್ಲ, ಬೇಕಾದ್ರೆ ನೋಡಿ. ಕ್ರಿಶ್ಚಿಯನ್ ಕಂಟ್ರಿಗಳಲ್ಲಿ ಎಷ್ಟು ಜನ ಸಸ್ಯಾಹಾರಿಗಳಿಲ್ಲ, ಕ್ರಿಶ್ಚಿಯನ್ರು ಮುಸ್ಲಿಮ್ರು ಎಷ್ಟೋ ಜನ ಸಸ್ಯಾಹಾರಿಗಳಿದ್ದಾರೆ, ಪ್ಯೂರ್ ವೆಜಿಟೇರಿಯನ್ಸ್ ಇದ್ದಾರೆ, ಗೊತ್ತಾ? ಹಾಗಂತ ಹಿಂದೂಗಳಲ್ಲೇ ಬ್ರಾಹ್ಮಣರು ಲಿಂಗಾಯತರು ಇನ್ನೊಂದು ಮತ್ತೊಂದು ಅಂತಾರೆ, ಹಂಗಂತಾನೆ ಎಲ್ಲ ಸಸ್ಯಾಹಾರಿಗಳು. ಇವರು ಬೇಜಾನ್ ತಿಂತಾರೆ, ಕುಡಿತಾರೆ, ಎಣ್ಣೆ ಹೊಡಿತಾರೆ. ನನಗೆ ಗೊತ್ತಿದೆ, ನಾನೇ ಸ್ವತಃ ನೋಡಿ, ಅವರು ಅವರೇ ಬಾಯಿಂದ ಹೇಳಿರೋಂಥದ್ದು ನನಗೆ. ಅವಾಗ ನಾನೇ ಕೇಳೋದು, ನೀವು ಶೆಟ್ರಲ್ವಾ, ನೀವು ಲಿಂಗಾಯತರಲ್ವಾ, ನೀವು ಬ್ರಾಹ್ಮಣರಲ್ವಾ, ಏನು ತಿನ್ಬೋದ ಅಂದರೆ, ಇಲ್ಲ ಮನೇಲಿ ತಿನ್ನಲ್ಲ ಗುರುಗಳೇ, ನಾನು ಎಲ್ಲೋ ಕಲ್ಕೊಬಿಟ್ಟಿದ್ದೆ, ಎಲ್ಲೋ ಯಾರ ಜೊತೆ ಫ್ರೆಂಡ್ಸ್ ಜೊತೆ ಸೇರಿ ಹಿಂಗೆ ಕಥೆಗಳು ಹೇಳ್ತಾರೆ. ರೀ ಅವ್ರದ್ದೆಲ್ಲ ಕತೆ ಬಿಡ್ರಿ, ನಾನೇ ಒಬ್ಬ ಗುರುಜಿ, ನಮ್ಮನೆ ದೋಸೆ ತೂತೆ ಅಂದ್ಕೊಬಿಡಿ ಎಲ್ಲೋ ಒಂದು ಕಡೆ. ಈಗ ಗೊತ್ತಾಯ್ತಾ? ನಮ್ಮನೆ ದೋಸೆಗಳೇ ತೂತು, ಬೇರೆಯವ್ರ ಬಗ್ಗೆ ನಾವೇನು ಮಾತಾಡೋದು ಈ ರೀತಿ ಅಂದರೆ ಅವ್ರವ್ರು ಮಾಡಿದ್ದವ್ರು ಹಿಂದೆ ಇರುತ್ತೆ ಅಲ್ವಾ. ಅದಕ್ಕೆ ನಾವು ಯಾವಾಗಲೂ ಮೂಢನಂಬಿಕೆ ಯಾವುದು, ಮೌಢನಂಬಿಕೆ ಯಾವುದು, ನಂಬಿಕೆ ಯಾವುದು, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ಧರ್ಮ, ಸೇವೆ, ನಮ್ಮ ಉದ್ಧಾರ, ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಒಂದು ದೃಢವಾದ ಸಂಕಲ್ಪ ಇಟ್ಕೊಂಡು ನಾವು ಆರಾಧನೆ ಮಾಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು ಅಂತ. ಗೊತ್ತಾಯ್ತಲ್ಲ? ಆವಾಗ ಖಂಡಿತ ನಮ್ಗೆ ಯಾವಾಗಲೂ ಒಳ್ಳೆಯದಾಗುತ್ತೆ. ಓಕೆನಾ? ಶಮಿ ವೃಕ್ಷವನ್ನು, ಬನ್ನಿ ವೃಕ್ಷವನ್ನು ಯಾವ ರೀತಿ ಆರಾಧಿಸೋದು, ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೊಂದು ಈ ರೀತಿ ಒಂದು ಮೂಢನಂಬಿಕೆ ಒಂದ್ರ ಬಗ್ಗೆ ನೋಡೋಣ. ನಾವು ಆರಾಧನೆ ಮಾಡಬೇಕು ಭಕ್ತಿಯಿಂದ. ನೀವು ಕಲ್ಲೇ ತಗೊಂಡಾಗಿಡಿ, ಮಣ್ಣೇ ತಗೊಂಡಾಗಿಡಿ, ಏನೇ ತಗೊಂಡಾಗಿಡಿ, ಭಕ್ತಿಯಿಂದ ಭಗವಂತನಿಗಿಟ್ಟಾಗ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ ಅಲ್ವಾ. ಬೇಡ್ರೆ ಕಣ್ಣಪ್ಪ ಮಾಂಸನ ತಗೊಂಡಾಗ ಇಡ್ತಿದ್ದ ಅಲ್ವಾ. ಹಾಗೆ ಭಗವಂತ ಸ್ವೀಕಾರ ಮಾಡ್ತಾನೆ, ಆತ ತಿಂತಾನೋ ಬಿಡ್ತಾನೋ ಗೊತ್ತಿಲ್ಲ. ಹಾಗೆ ಅಲ್ಲಿರ್ತಕ್ಕಂಥ ಬನ್ನಿ ವೃಕ್ಷ, ಶಮಿ ವೃಕ್ಷ ಏನಿದೆ, ಆ ದೈವತ್ವ, ಅಲ್ಲಿ ದೇವರು ಏನಿದೆ, ಶಕ್ತಿ, ಯಕ್ಷ ದೇವತೆ, ಯಕ್ಷಿಣಿ ದೇವತೆ ಲಕ್ಷ್ಮಿ, ಆದಿಲಕ್ಷ್ಮಿ, ಅವರು ಸ್ವೀಕಾರ ಮಾಡ್ತಾರೆ. ಆ ಕೇತು ಏನಂತೀರ, ನವಗ್ರಹ ದೇವತೆಗಳೆಲ್ಲ ಯಾರೋ ಒಬ್ಬರು ಅವ್ರು ಸ್ವೀಕಾರ ಮಾಡ್ತಾರೆ. ಆದರೆ ನಾವು ಭಕ್ತಿಯಿಂದ ಇಡಬೇಕು, ಎತ್ತ ಬಿಸಾಕೋದು, ಹೊಡೆಯೋದಲ್ಲ. ಓಕೆನಾ? ಇಷ್ಟು ಹೇಳಿ ಆ ಒಂದು ಶಮಿ ವೃಕ್ಷ ಸ್ಥಾನ ಶಕ್ತಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ನಿಮಗೆ ಎಲ್ಲ ರೀತಿಯಲ್ಲೂ. ದಾರಿದ್ರ್ಯ ನಿವಾರಣೆ ಆಗಲಿ, ರೋಗಗಳ ನಿವಾರಣೆ ಆಗಲಿ, ಶತ್ರು ಭಯ ನಿವಾರಣೆ ಆಗಲಿ. ಆ ಶಮಿ ವೃಕ್ಷದ ದೇವತಾ ಶಕ್ತಿ ನಿಮ್ಮೆಲ್ಲರಿಗೂ ಕಾಪಾಡಲಿ, ರಕ್ಷಣೆ ಮಾಡಲಿ, ಉದ್ಧಾರ ಮಾಡಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನನಗೆ ಒಂದು 10 ಲೈಕ್ ಬಂದರೆ ನಿಮ್ಮ ಪ್ರೋತ್ಸಾಹ ನನಗಿದ್ದಂಗೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ನೋಡಿ. ಹಿಂದೆ ನಾನು ಶಮಿ ವೃಕ್ಷದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ಓಕೆನಾ? ಮುಂದಿನ ವಿಡಿಯೋಗಳು ನೋಡಿ. ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.